ಹಾಲಿನಂತ ಕುಟುಂಬಕ್ಕೆ ಹುಳಿ ಹಿಂಡಿದ ನಕಲಿ ಫಾದರ್. ಮಹಿಳೆಯ ಬ್ರೈನ್ ವಾಶ್ ಮಾಡಿ ಹಣ ವಸೂಲಿ ಮಾಡಿರೋ ಆರೋಪ ಈ ಫಾದರ್ ಮೇಲೆ ಕೇಳಿ ಬರ್ತಾ ಇದೆ. ನಕಲಿ ಫಾದರ್ ಮೇಲೆ ಹುಬ್ಬಳ್ಳಿಯ ಹೆಗ್ಗರಿಯ ನಕಲಿ ಫಾದರ್ನ ಕಳ್ಳಾಟ ಬಯಲಾಗಿದೆ. ಈತ ತಾನು ಫಾದರ್ ಅಂತ ಹೇಳ್ಕೊಂಡು ಫಾದರ್ನ ಸೋಗಿನಲ್ಲಿ ಆಗಾಗ ಮನೆಗೆ ಬರ್ತಾ ಇದ್ದ. ಆದ್ರೆ ಅಸಲಿಗೆ ಈತ ಫಾದರ್ ಅಲ್ವೇ ಅಲ್ಲ, ನಕಲಿ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಕಳ್ಳಾಟವನ್ನ ಪತ್ತೆ ಹಚ್ಚಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ವ್ಯಕ್ತಿ ಮತ್ತೆ ಮಹಿಳೆ. ಆ ಮಹಿಳೆಯ ಪತಿರಾಯ ಫಾದರ್ಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾನೆ. ನೋಡಿ, ಆ ಮಹಿಳೆಯ ಪತಿ ಆ ನಕಲಿ ಫಾದರ್ಗೆ ಸರಿಯಾಗಿ ಹಿಗ್ಗಾಮುಗ್ಗ ಜಾಡಿಸಿರೋ ದೃಶ್ಯ ಇದು. ಈತ ನಾನು ಫಾದರ್ ಅಂತ ಹೇಳ್ಕೊಂಡಿದ್ದಾನೆ. ಫಾದರ್ ಸೋಗಿನಲ್ಲಿ ಮನೆಗೆ ಬಂದು ಹೋಗಿ ಮಾಡೋದು ಮಾಡ್ತಿದ್ದ. ಈತ ಫಾದರ್ ಅಲ್ಲ, ಅಸಲಿಗೆ ಇವನ್ನೆಲ್ಲ ಡೋಂಗಿ, ಇವನು ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಿದ್ದ ಹಾಗೆ. ನೋಡಿ, ಆ ಫೋಟೋ ನೋಡ್ತಾ ಇದ್ದೀರಲ್ಲ, ಸಂತೋಷ ಗಂಧದ ಅಂತ ಇವನ ಹೆಸರು. ನಕಲಿ ಫಾದರ್ ಇವನು. ಫಾದರ್ ಅಂತ ಹೇಳ್ಕೊಂಡು ಮನೆಗೆ ಬರ್ತಾ ಇದ್ದ. ಅಕೌಂಟಲ್ಲಿದ್ದ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನಂತೆ ಈತ. ಫಾದರ್ ಸೋಗಿನಲ್ಲಿ ಬಂದು ಈತ ಇಷ್ಟೆಲ್ಲ ಮಾಡಿರೋದು ಆ ಮಹಿಳೆಯ ಪತಿಗೆ ಗೊತ್ತಾಗ್ತಿದ್ದ ಹಾಗೆ ನಡು ರಸ್ತೆಯಲ್ಲೇ ಆತನನ್ನು ಎಳ್ಕೊಂಡು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಮಹಿಳೆಯ ಪತಿರಾಯ ಫಾದರ್ಗೆ ಈ ರೀತಿಯಾಗಿ ಮುಖಾಮುಖಿ ನೋಡದೆ ಚೆನ್ನಾಗಿ ಬಾರಿಸ್ಬಿಟ್ಟಿದ್ದಾರೆ. ಎಂತೆಂಥವ್ರು ಇರ್ತಾರೆ ಜನ ಅಂತ. ಏನೋ ಒಂದು ಹೇಳ್ಕೊಂಡು ಬಂದರೆ ಅಷ್ಟು ಸುಲಭವಾಗಿ ನಂಬೋದಾದರೂ ಹೇಗೆ ಅಂತ. ಇಂಥ ಪ್ರಕರಣಗಳಾಗ್ತಾನೆ ಇರುತ್ತೆ, ಮೇಲಿಂದ ಮೇಲೆ ಮೋಸ ಹೋಗ್ತಾನೆ ಇರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಇಂಥವ್ರನ್ನೆಲ್ಲ ಹೇಗೆ ನಂಬ್ತಾರೆ ಜನ ಅಂತ, ಮತ್ತೆ ಈತ ನಂಬಿಸಿ ಏನೆಲ್ಲ ವಂಚನೆ ಮಾಡಿದ್ದಾನೆ, ಈ ಪ್ರಕರಣದಲ್ಲಿ ಏನು ಗೊತ್ತಾಗ್ತಾ ಇದೆ? ಹೌದು ವಿಜಯ್, ಏನು ಇತ್ತೀಚೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಏನು ಸಾರ್ವಜನಿಕ ಸ್ಥಳದಲ್ಲೇ ಏನು ಮಾರಾಮಾರಿ ಹೊಡೆದಾಟ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿ ಇಂದು ಬೆಳಗ್ಗೆ ಹೆಗ್ಗೇರಿಯ ಚರ್ಚ್ ಬಳಿ ಒಬ್ಬ ಫಾದರ್ ಮೇಲೆ, ಏನು ಸಂತೋಷ್ ಎಂಬ ಫಾದರ್ ಮೇಲೆ ಹಲ್ಲೆ ಆಗುತ್ತೆ. ಈ ಹಲ್ಲೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಏನು ದಂಪತಿಗಳಿರ್ತಾರೆ, ಏನು ನವೀನ್ ಹಾಗೂ ಪ್ರೇನಿ ಅನ್ನೋ ದಂಪತಿಗಳ ನಡುವೆ 6 ವರ್ಷದ ಹಿಂದೆ ಈ ಒಬ್ಬ ನಕಲಿ ಫಾದರ್ ಅವ್ರ ಜೊತೆ ಒಂದು ಒಡನಾಟವನ್ನ ಬೆಳೆಸಿರ್ತಾನೆ. ಅವ್ರ ಜೊತೆ ಮನೆಗೆ ಹೋಗೋದು ಬರೋದು ಈ ರೀತಿಯಾಗಿ ನಡೀತಾ ಇರುತ್ತೆ. ಏನು ಕಳೆದ 2 ವರ್ಷಗಳಿಂದ ಏನು ಆ ಫ್ರೆನ್ನಿ ಅನ್ನೋ ಏನು ಮಹಿಳೆ ಇರ್ತಾಳೆ, ಅವ್ರ ಜೊತೆ ಸಾಕಷ್ಟು ಏನು ಒಡನಾಟವನ್ನ ಹೆಚ್ಚಾಗಿ ನಡೆಸಿರ್ತಾನೆ. ಈ ಹಿನ್ನೆಲೆಯಲ್ಲಿ ಅವರು ಏನು ಪತಿ ನವೀನ್ ಇರ್ತಾನೆ, ಈ ಬಗ್ಗೆ ಸಾಕಷ್ಟು ಬಾರಿ ಫಾದರ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರ್ತಾನೆ, ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಾನೆ, ದೂರ ಇರು, ಬೇಡ ಬೇಡ ಅಂತೇಳಿ. ಆದ್ರೂ ಕೂಡ ಆ ಫಾದರ್ ಕೇಳದೆ ಆ ಮಹಿಳೆ ಜೊತೆ ಒಡನಾಟವನ್ನ ಬೆಳೆಸಿರ್ತಾನೆ ಅನ್ನೋ ಆರೋಪವನ್ನ ಪತಿ ಈಗ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಆ ಮಹಿಳೆಯ ಅಕೌಂಟ್ ನಲ್ಲಿದ್ದಂತ ಅಮೌಂಟ್ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈಗ ಏನು ಇಬ್ಬರ ಕುಟುಂಬ, ಏನು ದಂಪತಿಗಳು, ಮಹಿಳೆ ಏನಿದ್ದಾಳೆ, ಪತ್ನಿ ಏನಿದ್ದಾಳೆ, ಈಗಾಗಲೇ ವಿಚ್ಛೇದನಕ್ಕೆ ಕೂಡ ಅರ್ಜಿಯನ್ನ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಫಾದರ್ನೇ ಕಾರಣ ಎಂಬುವಂತ ದಟ್ಟವಾದ ಆರೋಪವನ್ನ ಮಾಡಿ ಇಂದು ಬೆಳಗ್ಗೆ ಹೆಗ್ಗೇರಿಯ ಬಳಿ ಆತನನ್ನ ಏನು ಪತಿ ಹಾಗೂ ಆತನ ಸಹೋದರ ತಿಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಫಾದರ್ ಸಂತೋಷ್ ಏನಿದ್ದಾರೆ, ಈಗಾಗಲೇ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೆಟಲ್ನ ಕೂಡ ಏರಿ ದೂರನ್ನ ಕೂಡ ದಾಖಲಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ವಿನೋದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.